ಈಗ ಗಂಡ ಕಿರುಕುಳ ಕೊಡ್ತಿದ್ದೆ ಇಲ್ಲ ಅತ್ತೆ ಮತ್ತು ಅಜ್ಜಿ ಕಿರುಕುಳ ಕೊಡ್ತಿದ್ದೆ? ಅಜ್ಜಿನೇ ಅವ್ರಿಗಿಬ್ರಿಗೂ ಹೇಳ್ಕೊಡೋದು. ಸಣ್ಣ ಪುಟ್ಟದ ಇದಕ್ಕೆಲ್ಲ ಅವ್ರ ಅತ್ತೆ ಹಾಗೆ ಹೇಳ್ತಾ ಇದ್ಲು ಅಜ್ಜಿನ. ಈ ಥರ ಮಾಡ್ತಾರೋ ಆ ಥರ ಮಾಡ್ತಾರೋ, ಯಾವಾಗ್ಲೂ ಅವರು ಈ ತವ್ರ ಮನೆಗೆ ಹೋಗ್ತಾರೆ, ಕೆಲಸ ಮಾಡೋದಿಲ್ಲ ಇಲ್ಲಿ ಅಂತ ಅವ್ರ ಗಂಡೆಗೂ ಅವ್ರ ಅತ್ತೆಗೆ ಹೇಳ್ತಿಲ್ಲಂತೆ. ಆ ಪಾಪನ ನಮ್ಮ ಮನೆ ತಗೆ ಕರೆದ್ರೂ ಬರ್ತಾಯಿಲ್ಲ. ಆದ್ರೂ ಆ ಅಮ್ಮ ಹಂಗೆ ಹೇಳ್ತಾ ಇದ್ದಂತೆ ಯಾವಾಗಲೂ ಅವ್ರ ತವ್ರ ಮನೆಗೆ ಹೋಗುತ್ತೆ, ಇಲ್ಲಿ ಕೆಲಸ ಮಾಡೋದಿಲ್ಲ ಹಂಗೆ ಹಿಂಗೆ ಅಂತ ಸಣ್ಣ ಪುಟ್ಟದಕ್ಕೆಲ್ಲ ಅವ್ರಿಗೆ ಇದು ಮಾಡ್ತಿದ್ರಂತೆ. ಅಡುಗೆ ವಿಚಾರದಲ್ಲೆಲ್ಲ ಸಾಂಬಾರು ಮಾಡಿದ್ರೆ ಅದನ್ನು ಅಂತೆ. ಅಮ್ಮ ಕರೆಕ್ಟಾಗಿ ಮಾಡಿದ್ರೆ ಅಮ್ಮ ನೀರು ಒಯ್ತಿಲ್ಲಂತೆ. ಆ ಥರ ನೀರು ಒಯ್ಯೋದು ಚೆನ್ನಾಗಿಲ್ಲ ಅಂತ ಅವ್ರ ಹತ್ರ ಬಯಸೋದು ಆ ಥರ ಎಲ್ಲ ಮಾಡ್ತಾಯಿದ್ಲಂತೆ ಸಾಂಬಾರಲ್ಲಿ. ಅಮ್ಮ ಚೆನ್ನಾಗಿ ಇರ್ತಾನೆ ಅಲ್ಲಿ. ಆಯಮ್ಮ ಬಂದು ನೀರು ಒಯ್ಯೋದು, ಈ ಥರ ಮಾಡೈತೆ ಆ ಥರ ಮಾಡೈತೆ ಅಂತ ಅವ್ರಿಗೂ ಬಯಸೋದು ಹೇಳ್ಬಿಟ್ಟು. ತಂದಿಕ್ತಿದ್ರು. ಯಾಕೆ ಮಾಡ್ತಾಯಿದ್ರು ಅದೇನು ಗೊತ್ತಾಗ್ತಾ ಇಲ್ಲ. ಆಯಮ್ಗ ಮಗಳು ಇಲ್ಲೇ ಇದೆ ಪಾಗೋಡ್ತಾಗಿ, ಅಲ್ಲಿಗೆ ಹೋಗ್ತಾ ಇಲ್ಲ ಅಮ್ಮ. ಮಗನ ಹತ್ರ ಹೋಗಿಲ್ಲ, ಮಗಳ ಹತ್ರನೇ ಇತ್ತ ಅಮ್ಮ ಅಜ್ಜಿನ. ಅವರು ಜಗಳ ಹೋಗ್ದಾಗ ಅಲ್ಲೇ ಇರ್ತೀವಿ ನಾವು, ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ಲು ಅಜ್ಜಿನ. ಆದ್ರೂ ಇಲ್ಲಿಗೆ ಬಂದು ಅಜ್ಜಿ ನನ್ನ ಮಗಳು ಬಿಟ್ಟು ಹೋಗಲ್ಲ ಅಂತ ಇಲ್ಲೇ ಇದ್ಲು. ಆಯಿತು ನಮ್ಮ ಅಜ್ಜಿ ಥರನೇ ಅವಳು ಚೆನ್ನಾಗಿ ನೋಡ್ಕೊಂಬ ಅಂತ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ ಯಾವಾಗ್ಲೂ. ಅವ್ರ ಹತ್ರನ ಜಗಳ ಮಾಡೋಕ್ಕೆ ಹೋಗಬೇಡಮ್ಮ, ಹೋದರೆ ಹೋಗಲಿ ಏನನ್ನ ಅಲ್ಕೊಳ್ಳಿ, ಚೆನ್ನಾಗಿ ನೋಡ್ಕೊ ಅಂತಲೇ ಹೇಳ್ತಾಯಿದ್ಲು. ಆದ್ರೂ ಆಯಮ್ಮನು ಯಾವಾಗಲೂ ಹಿಂಗೆ ಬಯಸ್ತಾ ಇದ್ರಂತೆ ಅವ್ರ ಅತ್ತೆಗೆ. ಚಿನ್ನ ಪುಟ್ಟದನಿಗೆ ಎಲ್ಲದಕ್ಕೂ ಜಗಳ ಪಡೆದಿದ್ರಂತೆ. ಆ ಅಜ್ಜಿ ನಾನು ಮಾತಾಡೋದೇ ಇಲ್ಲ ನನ್ನ ಹತ್ರನ. ವರ್ಷಕ್ಕಿಂತ ಜಗಳ ಆಯ್ತಲ್ಲ, ಆಯಮ್ಮನ ಮೇಲೆ ಬಯಸಿದ್ವಿ ಚೆನ್ನಾಗಿ. ಆವತ್ತಿಂದ ಆ ಅಜ್ಜಿ ನನ್ನ ಹತ್ರ ಮಾತಾಡೋದಿಲ್ಲ, ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ಆ ಅಜ್ಜಿನ. ನಿಮ್ಮ ಮಗಳು ಹಿಂಗೆ ಮಾಡ್ಕೊಂಡಿದ್ದಾರೆ ಹೆಂಗೆ ಗೊತ್ತಾಯ್ತು? ನೀವು ಹೋಗಿ ನೋಡಿದ್ರೆ ನಿಮ್ಮ ಮಗಳನ್ನ? ಅದೇ ಹೇಳ್ತಾ ಇಲ್ವಾ, ನಾನು ಕೆಲ್ಸಕ್ಕೆ ಹೋಗಿದ್ದೆ, ಆ ಮಗ ಬಂದು ಹಿಂಗೆ ಹೇಳ್ಬಿಟ್ಟು ಆ ಮಗನೇ ನಾನು ಗಾಡಿಯಲ್ಲಿ ಕರ್ಕೊಬಂದು ಹಿಂಗಾಗೈತೆ ಬಾಕ್ಕ ಅಂತ. ಮುಂಚೆ ನನಗೆ ಯಾರು ಫೋನು ಮಾಡಿಲ್ಲ, ಈ ಥರ ಆಗೈತೆ ಬಾಮ್ಮ ಅಂತ ಕೇಳಿಲ್ಲ ನಮಗೆ. ನಮ್ಮ ಅತ್ತೆ ಇತ್ತು, ನಮ್ಮ ಗಂಡ ಇತ್ತು ಮನೆ ತಾಗೆ, ಅವ್ರಿಗೂ ಹೇಳಿಲ್ಲ ಯಾರು ಬಂದು. ಯಾರನ್ನ? ಹ್ಞೂ ನೋಡಿದ್ವಿ. ಏನು ಹೇಳ್ತಾರೆ ನಿನ್ನ ಚಿಕ್ಕ ಮಕ್ಕಳು ನಮ್ಮನ್ನೇ ಹಿಂಗೆ ನೋಡ್ಕೊಂಡವ್ರೆ, ನಮ್ಮ ಮಕ್ಳನ್ನ ಎಷ್ಟು ಹೆಂಗೆ ಚೆನ್ನಾಗಿ ನೋಡ್ಕೊತಾರೆ ಇಲ್ವಾ ಅಂತ ಆ ಥರ ಮಾಡ್ಕೊಂಡೈತೆ. ಇನ್ನೇನು ಮಾಡಬೇಕು? ಚೆನ್ನಾಗಿ ಭಯ ಪಡಿಸವ್ರೆ ನಮ್ಮ ಮಗಳನ್ನ, ಚೆನ್ನಾಗಿ ಬಯಸ್ಬಿಟ್ಟು ಅದೇನೇನು ಮಾಡವ್ರೋ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ. ಮಕ್ಕಳಿಗೆ ಯಾಕೆ ಅಂದರೆ, ಮಕ್ಕಳಿದ್ರೆ ನಮ್ಮನ್ನು ಅಮ್ಮ ಬರುತ್ತೆ, ಮಕ್ಕಳಿದ್ದಾರೆ ಎತ್ಕೊಂಡು ಹೋಗೋಣ ಅಂತ, ಅವರು ಎತ್ಕೊಂಡು ಹೋಗೋಕ್ಕೆ ಕಳಿಸಲ್ಲ. ಅವು ಜಗಳ ಆದಂಗೆ ಆವಾಗನೇ ಕಳಿಸ್ತಾ ಇಲ್ಲ ಅವರು. ಅದಕ್ಕೆ ಈ ಥರ ಮಾಡ್ತಾರೆ ಯಾವಾಗಲೂ ಇದ್ರೂ ಅಂತ ಈ ಥರ ಮಾಡ್ಕೊಂಡೈತೆ ಮಗಳನ್ನ. ಬಿಟ್ಟಿಲ್ಲ. ಏನು ಹೇಳ್ತೀರಮ್ಮ? ನಿಮ್ಮ ಮಗಳು ಒಂದು ಫ್ಯಾಮಿಲಿ ಕೊಟ್ಟಿದ್ರಿ, ಬೇರೆ ಕುಟುಂಬ ಕೊಟ್ಟು ಚೆನ್ನಾಗಿ ಇರಮ್ಮ, ಮನೆಗೆ ಬೆಳಕಾಗಮ್ಮ ಅಂದಿದ್ರಿ. ಆದರೆ ಆ ಮನೆಗೆ ಹೋದವಳು ಮಗಳ ಜೊತೆಗೆ ಇವಾಗ ಈ ಥರ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನು ಹೇಳ್ತೀರಮ್ಮ? ಏನು ಹೇಳ್ಬೇಕು ಸರ್, ಈ ಥರ ಮಾಡ್ತಾರಂತ ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ. ಏನೇನು ಭಯಪಡಿಸಿದ್ರು, ಏನೇನು ಮಾಡ್ತಾರೆ, ಅವರೇ ಮಾಡಿಕ್ಕವರು, ನಮ್ಮ ಮಗಳೇ ಮಾಡ್ಕೊಂಡವರು, ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ಅದು ಏನಂತ ಗೊತ್ತಾಗ್ತಾ ಇಲ್ವಲ್ಲ ನಾವು ಹೇಳೋಕ್ಕೆ. ಏನು ಹೇಳ್ತೀರ ಪೊಲೀಸರಿಗೆ? ಅವರೇ ಏನೋ ಮಾಡವ್ರೆ ಅಂತ ನಂಗೆ ಪೊಲೀಸ್ ಅವ್ರಿಗೆ ಹೇಳಿರು, ಅದನ್ನೇ ನಾನು ಕಂಪ್ಲೀಟ್ ಕೊಟ್ಟದ್ದು. ನಮ್ಮ ಹೆಸರು ಕಾಂತಮ್ಮ ಅಂತ, ಅವ್ರ ಹೆಸರು ಸಂತೋಷ್ ಕುಮಾರ, ಅವ್ರ ಅತ್ತೆ ಹೆಸರು ಅಂಜಮ್ಮ ಅಂತ, ಅವ ಅಜ್ಜಿ ಹೆಸರು ಹನುಮಕ್ಕ ಅಂತ. ಅವರೇ ಮೂರು ಜನ ಮೇಲೆ ಕಂಪ್ಲೀಟ್ ಕೊಟ್ಟಿದ್ದೀವಿ. ಅಲ್ಲೇ ಐತೆ ಮನೆ ತಗೀನಿ. ಏನು ಲಾಭ ಸಿಕ್ತು? ಅವ್ರು ಸಂತೋಷವಾಗಿರ್ತಾರೆ. ನನ್ನ ಮಗಳು ಹೋಗೋದು ಮಕ್ಕಳು, ಇಬ್ಬರು ಮಕ್ಕಳು ಕಳ್ಸ್ಕೊಂಡ್ವಿ ನಾವು, ಮಗಳು ಹೋಯ್ತು. ಅವ್ರಿಗೂ ಇವರು ಅವರೆಲ್ಲ ನೆಂಟ್ರವರೆಲ್ಲ ಚೆನ್ನಾಗವ್ರವ್ರೆ. ನಮ್ಮ ಮಗಳು ಹೋಯ್ತು. ಏನು ಮಾಡಬೇಕು ಸರ್? ನಾವು ಕಣ್ಣೀರು ಆಗಬೇಕು. ನಮಗೆ ಅಲ್ವ ಹೊಟ್ಟೆವ್ರಿ, ಅವ್ರಿಗೇನು ಹೊಟ್ಟೆವ್ರಿ ಹೇಳಿ? ಅಷ್ಟಾದ್ರೂ ನನ್ನ ಮಗಳನ್ನೇ ಬೈತಾ ಇದ್ದಾರೆ ನಾನು ಹೋದಾಗ.
ಸತ್ ಮೇಲೂ ಸತ್ತ ಮೇಲೂ ನನ್ನ ಮೇಲೆ ನಮ್ಮ ಮಗಳನ್ನೇ ಬೈತಾ ಇದ್ದಾರೆ. ಅವ್ರ ಮೇಲೆ ಯಾರೂ ಹೇಳ್ತಾ ಇಲ್ಲ. ನಾವೇನು ಮಾಡಿಲ್ಲಮ್ಮ, ಏನು ಬೈದಿಲ್ಲಮ್ಮ, ಏನು ಜಗಳ ಪಡಲಿಲ್ಲಮ್ಮ ಅಂತಲೇ ಹೇಳ್ತಾ ಇದ್ದಾರೆ. ಯಾರನ್ನ ಒಬ್ರನ್ನ ಈ ಥರ ಆಯಿತು ಅಂತ ಹೇಳಿದ್ರೆ ತಾನೇ ನಂಗೆ ಗೊತ್ತಾಗೋದು ಅಲ್ಲಿ. ಮಗಳೇನು ಕೆಲಸ